ಇರ್ತವಲ್ಲ ಇವು ಇದ್ದೇ ಇರ್ತವೆ. ಇದು ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕು. ಒಬ್ಬರು 70 ವರ್ಷ ಬದುಕ್ಬೋದು, ಒಬ್ರು 80 ವರ್ಷ ಬದುಕ್ಬೋದು, ಒಬ್ರು 100 ವರ್ಷ ಬದುಕ್ಬೋದು, ಒಬ್ರು 120 ವರ್ಷ ಬದುಕ್ಬೋದು. ಆದರೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ, ಅದನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಿಜವಾದಂಥ ಬದುಕು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಒಂದ್ಸಾರಿ ಇಂಥವ್ರಿಗೆ ನೋಡಬೇಕು. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಂದ್ಸಾರಿ ಹಿಂದಿರುಗಿ ನೋಡಬೇಕು. ನಿಮಗೆ ಸಮಾಧಾನ ಆದರೆ, ನಿಮ್ಮ ಜೀವನ ಸಾರ್ಥಕ ಆಗಿದ್ರೆ ಹುಟ್ಟಿದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲವರೇ ಸಾರ್ಥಕ ಆಗುತ್ತೆ ಅಲ್ವಾ? ಅದನ್ನ ರಾಜಣ್ಣ ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ರಾಜಣ್ಣ ಅವರ ಜೀವನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಅದರಿಂದ ನಾನು ಒಂದ್ಸಾರಿ ರಾಜಣ್ಣನಿಗೆ ನಾನು ಸೋತ್ರು, ಮಧುಗಿರಿಯಿಂದ ಭಾಳ ಕಡಿಮೆ ಅಂತರದಲ್ಲಿ ಸೋತ್ರಿ ಅಲ್ಲ, 2009 ಇರಬೇಕು. 2009 ಬೈ ಎಲೆಕ್ಷನ್ ಮೇಲೆ ನಿಂತಿದ್ರು. ಕುಮಾರಸ್ವಾಮಿ ಅವರ ಧರ್ಮಪತ್ನಿ ನಿಂತಿದ್ರು ಇವ್ರ ಮೇಲೆ ಅಲ್ಲ. ಆಗ ನಾನು ಚುನಾವಣೆ ಬರ್ತೀನಿ ಅಂತ ಹೇಳಿದ್ದೆ ಪ್ರಚಾರ ಮಾಡೋಕ್ಕೆ. ಆಮೇಲೆ ತೀರ್ಮಾನ ತಗೊಂಡೆ, ನಾನು ಕಾಂಗ್ರೆಸ್ನ ಉಪಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಪ್ರಚಾರಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ತಗೊಂಡೆ. ಆಗ ಇವ್ರ ಕಾನ್ಸ್ಟಿಟ್ಯೂನ್ಸಿಗೂ ಬರಲಿಲ್ಲ, ಪಾಪ ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರು. ಆಗ ನನಗೆ ಭಾಳ ಬೈಕೊಂಡಿದ್ದ ರಾಜಣ್ಣ. ಅಲ್ಲ, ಈಗಲೂ ಬೈಕತ್ತೀಯ? ಈಗಿಲ್ಲ, ಸತ್ಯ ಹೇಳಿದ ಮೇಲೆ ಬಿಟ್ಬಿಡೆಯ. ಸತ್ಯ ಹೇಳಿದ ಮೇಲೆ ಹಣೆ ಬರ ನಂಬ್ಕೊಳಕ್ಕೆ ಹೋಗ್ಬೇಡ, ಹಣೆ ಬರ ನಂಬೋದು ಬೇಡ. ಯಾಕಂದರೆ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಇದನ್ನು ಬಸವಣ್ಣವ್ರನ್ನೇ ತೆಗೆದಾಕ್ಬಿಟ್ಟಿದ್ರು. ಹಣೆ ಬರ ಅನ್ನೋದು ಇದೆಯಲ್ಲ, ಇದು ನಮಗೆ ಬೇರೆಯವ್ರು ಹೇಳ್ಕೊಟ್ಟಿರೋದು. ಯಾವ ದೇವರು ಯಾರ ಮೇಲೂ ಯಾವ ಹಣೆಯಲ್ಲೂ ಬರೆಯಲ್ಲ. ಹಾಗಾದರೆ ನಮ್ಮ ಅಪ್ಪನಿಗೆ 6 ಜನ ಮಕ್ಕಳು. ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದ್ದ. ಇನ್ನಿಬ್ಬರು ತಮ್ಮದಿರು ಓದಲೇ ಇಲ್ಲ, ಇಬ್ಬರು ಅಕ್ಕದಿರು ಓದಲೇ ಇಲ್ಲ. ಅವ್ರಿಗೆಲ್ಲ ಬರೆದ್ಬಿಟ್ಟಿದ್ನ ದೇವರು, ಓದಬೇಡ ನೀನು ಅಂತ, ಶಾಲೆಗೆ ಹೋಗ್ಬೇಡಿ ಅಂತ ಬರೆದ್ಬಿಟ್ಟಿದ್ರ? ನನಗೆ ಮಾತ್ರ ಲಾವ್ ಓದು ಅಂತ ಬರೆದ್ಬಿಟ್ಟಿದ್ನ? ನೀವು ಚೀಫ್ ಮಿನಿಸ್ಟರ್ ಆಗುವಂತ ಬರೆದ್ಬಿಟ್ಟಿದ್ನ? ಹಾಗಾದ್ರೆ ತಾರತಮ್ಯ ಮಾಡೋದು, ಒಬ್ರಿಗೊಬ್ರಿಗೆ ತಾರತಮ್ಯ ಮಾಡೋದು ಇದೆಯಲ್ಲ, ದೇವರು ಯಾರಿಗೂ ತಾರತಮ್ಯ ಮಾಡಲ್ಲ. ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನ ತ್ಯಜಿಸಿದ್ರು. ಕರ್ಮ ಸಿದ್ಧಾಂತ ಇದೆಯಲ್ಲ, ನಾನು ಈಗ ಯಾಕಪ್ಪ ಬಟ್ಟೆ ಇಲ್ಲ, ಈಗ ಯಾಕೆ ನಿನಗೆ ಹೊಟ್ಟೆಗಿಲ್ಲ, ನೀನು ಯಾಕೆ ಅವಿದ್ಯಾವಂತನಾಗಿದ್ದೀಯ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಕರ್ಮದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂಗೆ ಹುಟ್ಟುಬಿಟ್ಟಿದ್ದೀನಿ. ಯಾರು ಹೇಳ್ಕೊಟ್ಟಿರೋದು ಇದನ್ನು? ಮೇಲ್ಜಾತಿಯವರು ಹೇಳ್ಕೊಟ್ಟಿರೋದು. ಹುಷಾರಾಗಿರ್ಬೇಕು, ಇವೆಲ್ಲ ನಂಬ್ಕೊಳಕ್ಕೆ ಹೋಗ್ಬಿಡಿ. ಯಾರು ಹುಟ್ಟಿನಿಂದ ಕೀಳು ಅಲ್ಲ, ಯಾರು ಮೇಲೂ ಅಲ್ಲ. ಹುಟ್ಟಿನಿಂದ ಯಾರೋ ಅಸಮರ್ಥರು ಅಲ್ಲ, ಸಮರ್ಥರು ಅಲ್ಲ. ಹುಟ್ಟಿನಿಂದ ಯಾರೂ ಆಗಲ್ಲ. ಹಾಗಾದ್ರೆ ಅಂಬೇಡ್ಕರ್ ಹೆಂಗೆ ಅಷ್ಟೊಂದು ಮೇಧಾವಿ ಆದರು? ದಲಿತ ಜಾತಿಲಿ ಹುಟ್ಟಿದ್ದು, ಯಾಕೆ ಮೇಧಾವಿ ಆದರು? ವಾಲ್ಮೀಕಿ ಯಾಕೆ ಮೇಧಾವಿ ಆದರು? ರಾಮಾಯಣ ಬರೆದರು. ಎಸ್ಟಿ ಜಾತಿಲಿ ಹುಟ್ಟಿದ್ರಲ್ಲ, ನಾನು ಕುರುಬರ ಜಾತಿಲಿ ಹುಟ್ಟಿದ್ದೀನಲ್ಲ. ಅದರಿಂದ ಹುಟ್ಟಿನಿಂದ ಯಾರು ದಡ್ರು ಅಲ್ಲ, ಯಾರು ಮೇಧಾವಿಗಳು ಅಲ್ಲ. ಅದು ನಿಮಗೆ ಅವಕಾಶ ಸಿಕ್ಕಬೇಕಷ್ಟೇ. ಅವಕಾಶ ಸಿಕ್ಕಿದ್ರೆ ಈಗ ರಾಜಣ್ಣನಿಗೆ ಸಹಕಾರಿಯಾಗತಕ್ಕಂಥ ಅವಕಾಶ ಸಿಕ್ಕಿದೆ.
ಬಹಳ ಜನ ಸಹಕಾರಿಗಳಾಗೋದು ಅಪರೂಪ. ದಲಿತ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಸಮರ್ಥ ಸಹಕಾರಿಯಾಗೋದಿದೆಯಲ್ಲ, ಇಟ್ ಇಸ್ ನಾಟ್ ಸೋ ಈಜಿ. ನಾವು ಅವಕಾಶ ಸಿಕ್ಬೇಕಷ್ಟೇನೆ. ನನಗೆ ಅವಕಾಶ ಸಿಕ್ತು, ನಾನು ಬೆಳೆದು, ನಾನು ಲಾಯರ್ ಆದೆ, MLA ಆದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ತು. ಇಲ್ಲವರು ಆಗ್ತಾ ಇರಲಿಲ್ಲ. ನಾನು ಓದ್ದೆ ಹೋಗಿದ್ರೆ ಇವೇನೂ ಆಯ್ತಿರ್ಲಿಲ್ಲ. ಅದಕ್ಕೆ ನಾನು ರಾಜಪ್ಪ ಮೇಷ್ಟ್ರನ್ನ ಯಾವಾಗಲೂ ನೆನ್ಕೊತಾ ಇರ್ತೀನಿ. ನಾನು ನೇರವಾಗಿ 5ನೇ ತರಗತಿಗೆ ಸೇರಿದೆ. ಆ ರಾಜಪ್ಪ ಮೇಷ್ಟ್ರು ಬರದೇ ಹೋಗಿದ್ರೆ ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ, ನಾನು 5ನೇ ತರಗತಿಗೆ ಸೇರ್ಕತಾನೂ ಇರಲಿಲ್ಲ, ವಿದ್ಯಾವಂತನ ಆಯ್ತಾನೂ ಇರಲಿಲ್ಲ, MLA ಆಯ್ತಾನೂ ಇರಲಿಲ್ಲ, ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ, ಅದು ಇಂಥ ಸಂವಿಧಾನ ಇಲ್ಲಿ ಹೋದರೆ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರೋಕ್ಕೆ ಆಯ್ತಾನೇ ಇರಲಿಲ್ಲ. ನಾವು ಅವಕಾಶ ಸಿಕ್ಕಿದಾಗ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಾನು ಅದಕ್ಕೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, ಈಗ ಮುಖ್ಯಮಂತ್ರಿ ಆದಾಗ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಸಮಾಜದಲ್ಲಿ ಬಡತನ ಹೋಗಲಾಡಿಸ್ಬೇಕು, ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಾನು ಯಾಕೆ ರಾಜಣ್ಣವ್ರನ್ನ ನಂಬ್ತೀನಿ, ಪ್ರೀತಿಸ್ತೀನಿ ಅಂತಂದ್ರೆ ಅವರ ಬಡವ್ರ ಮೇಲೆ ಇರ್ತಕ್ಕಂಥ ಕಾಳಜಿ, ಬಡವ್ರ ಮೇಲೆ ಇರ್ತಕ್ಕಂಥ ಕಾಳಜಿ. ಯಾವುದೇ ಜಾತಿ ಸೇರಿರಲಿ, ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ. ಅದ್ರಲ್ಲಿ ಜಾತಿ ಇದೆಯಾ, ಪಕ್ಷ ಇದೆಯಾ, ಧರ್ಮ ಇದೆಯಾ? ಎಲ್ಲ ಜಾತಿಯವರು ಇದ್ದಾರೆ. BJP ಅವರು ಇಲ್ವಾ? JDSನವರು ಇಲ್ವಾ? ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದೀವ ನಾವು? ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ 1,64,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೀವಿ. 1,22,00,000 ಕುಟುಂಬದವರಿಗೆ 2,000 ರೂಪಾಯಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. 1,22,00,000 ಕುಟುಂಬಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಲ್ಲ ಮಹಿಳೆಯರಿಗೂ ಜಾತಿ ಇದೆಯಾ? ಅದು ಏನ್ರಮ್ಮ? ಎಲ್ಲ ಮಹಿಳೆಯರಿಗೂ ಕೂಡ ಫ್ರೀಯಾಗಿ KSRTC ಬಸ್ನಲ್ಲಿ ಓಡಾಡ್ಬೋದು ಅಲ್ವಾ? ಅದರಲ್ಲಿ ಇಂಥ ಜಾತಿಯವರೇ ಹೋಗ್ಬೇಕು ಅಂತ ಹೇಳಿದೀವ, ಇಂಥ ಪಕ್ಷದವರೇ ಹೋಗ್ಬೇಕು ಅಂತ ಹೇಳಿದೀವ? ಬಡವರು ಯಾವುದೇ ಜಾತಿ. ನಾನು ಬರಗೂರು ರಾಮಚಂದ್ರಪ್ಪನವರ ಇದು ಒಂದು ಇದನ್ನ ಎಂಥದ್ದು ನಿಮ್ಮ ಲೇಖನದಲ್ಲಿ ಓದ್ದೆ ನಾನು. ರಾಜಣ್ಣವರು ಉತ್ತರ ಕೊಟ್ಟವ್ರೆ. ಏನಂತ ಅಂತಂದ್ರೆ ಏನಂತ ಸಂದರ್ಶನದಲ್ಲಿ ಓದ್ದೆ. ಸಂದರ್ಶನ ಮಾಡಿದ್ದಾರೆ ಅವರು, ಲೇಖನೂ ಬರೆದು ಸಂದರ್ಶನೂ ಮಾಡಿದ್ದಾರೆ. ಆದರೆ ಸಂದರ್ಶನ ಓದ್ದೆ ಸುಮ್ಮನೆ.